ಕರ್ನಾಟಕದ ಹಲವೆಡೆ ಆಲಿಕಲ್ಲಿನ ಮಳೆ ವರದಿಗಳು ಬರ್ತಾನೇ ಇದೆ, ಡ್ಯಾಮೇಜ್ ಆಗ್ತಾನೇ ಇದೆ. ಇದು ಒಂದು ರೀತಿ ಪ್ರಕೃತಿ ನಮ್ಮ ಜೊತೆ ನಡೆಸುತ್ತಿರುವಂತಹ ಯುದ್ಧ. ಇನ್ನೊಂದು ಕಡೆ ಅವರವರಿಗೆ ತೋಚಿದ ಯುದ್ಧಗಳಲ್ಲಿ ಇದ್ದಾರೆ. ಫಾರ್ ಎಕ್ಸಾಂಪಲ್, ಕಾಂಗ್ರೆಸ್ನ ಶಾಸಕರು ಅವರಿಗೆ ತೋಚಿದ ಯುದ್ಧದಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಮುಖ್ಯಸ್ಥರಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಸ್ಸಾಮಲ್ಲಿ ಅವರಿಗೆ ತೋಚಿದ ಯುದ್ಧದಲ್ಲಿದ್ದಾರೆ. ಹೀಗೆ ಎಲ್ಲರೂ ತಮಗೆ ತಮಿಳುನಾಡಿನಲ್ಲಿ ಯಾರೋ ಎರಡು ಪಕ್ಷಗಳು ಅವರಿಗೆ ತೋಚಿದ ಯುದ್ಧದಲ್ಲಿವೆ. ಅವಕ್ಕೆ ಮಧ್ಯಾಹ್ನೂ ಇಲ್ಲ, ಪ್ರಾಚ್ಯನೂ ಇಲ್ಲ, ರಾಷ್ಟ್ರನೂ ಇಲ್ಲ, ಗಲ್ಫು ಇಲ್ಲ, ಮಿಜೈಲು ಇಲ್ಲ, ಇರಾನು ಇಲ್ಲ, ಯಾವುದೂ ಇಲ್ಲ. ಅವ್ರ ಯುದ್ಧದ ಚಿಂತೆ ಅವರಿಗೆ. ಬಟ್ ಪ್ರಪಂಚ ಮಾತ್ರ ಈ ಯುದ್ಧ, ಇಸ್ರೇಲ್, ಅಮೆರಿಕ ಹಾಗೂ ಇರಾನ್ ನಡುವೆ ನಡೀತಿರೋ 19ನೇ ಯುದ್ಧವನ್ನು ಬಿಟ್ಟ ಕಣ್ಣಿನಿಂದ ಬಿಟ್ಟುಕೊಂಡು ನೋಡುತ್ತಾ ಇದೆ. ಬಿಕಾಸ್ ಚೆನ್ನಾಗಿ ಗೊತ್ತಿದೆ ಪ್ರಪಂಚಕ್ಕೆ ಅದರ ಬುಡಕ್ಕೆ ಎಂಥ ಏಟು ಬೀಳುತ್ತೆ ಇದು ಸರಿಯಾಗಿ ಇತ್ಯರ್ಥವಾಗದೆ ಹೋದರೆ. ನಿನ್ನೆಯಷ್ಟೇ ಹಿರಿಯ ಭದ್ರತಾ ನಾಯಕ ಅಲಿ ಲಾರಿಜಾನಿನ ಮತ್ತು ಉನ್ನತ ಕಮಾಂಡರ್ ಒಬ್ಬನ್ನು ಹತ್ಯೆ ಮಾಡಿದ್ದ ಇಸ್ರೇಲ್ ಇವತ್ತು ಇರಾನ್ನ ಗುಪ್ತಚರ ಇಲಾಖೆ ಸಚಿವ ಇಸ್ಮಾಯಿಲ್ ಖಾತೀಬ್ನ ಕೊಡದಾಕಿರೋದಾಗಿ ಹೇಳಿದೆ. ಆಲ್ಮೋಸ್ಟ್ ಕನ್ಫರ್ಮ್ಡ್. ಇದರ ಜೊತೆಗೆ ಗಾಜಾಪಟ್ಟಿಯಲ್ಲಿ ನಿನ್ನೆ ದಾಳಿ ಮಾಡಿ ಹಮಾಸ್ನ ಸಪ್ಲೈ ಮತ್ತು ಲಾಜಿಸ್ಟಿಕ್ ಕಮಾಂಡರ್ ಯಾಹ್ಯಾ ಅಬುಲ್ ಅಬ್ಡಾನನ್ನು ಹತ್ಯೆ ಮಾಡಿದೆ. ಅವನೇ ಮಿಸೈಲ್ ನಿರ್ಮಾಣಕ್ಕೆ ಬೇಕಾಗಿದ್ದ ಪರಿಕರಗಳನ್ನೆಲ್ಲ ಒದಗಿಸ್ತಾ ಇದ್ದ ಅಥವಾ ಸರಬರಾಜಾಗುವಂತೆ ನೋಡ್ಕೋತಾ ಇದ್ದ. ಅವನನ್ನು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಅಲಿ ಲಾರಿಜಾನಿಯ ಹತ್ಯೆಯನ್ನು ಹೆಚ್ಚು ಕಡಿಮೆ ನಿಜವಾದ ದುಷ್ಟ ಈಗ ಸತ್ತಿದ್ದಾನೆ ಅಂತ ನಮಗೆ ಇರಾನ್ನಲ್ಲಿ ಕೆಲವರು ಹೇಳ್ತಿದ್ದಾರೆ ಅಂತ ಹೇಳ್ತಿದೆ ಅಮೆರಿಕ. ಕಾರಣ ಅಲಿ ಖಮೇನಿ ಇದ್ದರೂ ಆತನನ್ನು ಸಂಪೂರ್ಣ ಹಿಡಿತದಲ್ಲಿಟ್ಟುಕೊಂಡು ಅತ್ಯಂತ ಕ್ರೂರವಾಗಿ ವರ್ತಿಸ್ತಾ ಇದ್ದ ಈ ವ್ಯಕ್ತಿ ಮೇಲ್ನೋಟಕ್ಕೆ ಭಾಳ ಲಿಬರಲ್ ಥರ ಡ್ರಾಮಾ ಮಾಡ್ತಿದ್ದ ಅಂತ ಕೂಡ ಒಂದು ವಾದ ಇದೆ. ಏನ್ಯಾವ ಹಿ ಈಸ್ ಗಾನ್, ಅಷ್ಟು ಮಾತ್ರ ನಿಜ. ಇನ್ನು ಲೆಬನಾನ್ನ ಹಿಜ್ಬುಲ್ಲಾದ 80 ಕೇಂದ್ರಗಳನ್ನು ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡ್ತು, ಇವ್ರು ದಾಳಿ ಮಾಡ್ತು, ಅವ್ರು ದಾಳಿ ಮಾಡ್ತು, ಡ್ಯಾಶ್. ಇರಾನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಒಂದ್ರ ಹತ್ರ ಒಂದು ಸಣ್ಣದು ಒಂದು ಸ್ಫೋಟ ಆಗಿದೆ, ಬಟ್ ಏನೂ ಆಗಿಲ್ಲ. ಒಬ್ಬರ ಮೇಲೆ ಒಬ್ಬರು ಕ್ಲಸ್ಟರ್ ಬಾಂಬ್ಗಳನ್ನು ಹಾಕೋತಾ ಇದ್ದಾರೆ. ಇದರ ಪರಿಣಾಮ ಇಸ್ರೇಲ್ನ ಒಂದು 2 ಮೃತಪಟ್ಟಿದ್ದಾರೆ. ಸುಮಾರು 30 ಜನ ಗೂಢಚಾರರನ್ನು ಇರಾನ್ ಬಂಧಿಸಿ ಅದರಲ್ಲಿ ಒಬ್ಬನನ್ನು ಗಲ್ಲಿಗೆ ಹಾಕಿದೆ. ಅವರು ಮಾಹಿತಿಯನ್ನು ಇಸ್ರೇಲ್ಗೆ ಕೊಡ್ತಿದ್ರು ಅನ್ನೋ ಆರೋಪದಲ್ಲಿ. ಈ ಸಂದರ್ಭದಲ್ಲಿ ಅದನ್ನು ಕೌಂಟರ್ ಮಾಡೋಕ್ಕೆ ಯಾರೂ ಇಲ್ಲ. ಅವ್ರು ಹೇಳಿದ್ದೇ ಸತ್ಯ, ನಡೆದುಕೊಂಡಿದ್ದೇ ರೀತಿ. UAE ಹಲವೆಡೆ ಮತ್ತು ಇನ್ನಿತರ ಕಡೆ ಕೆಲವು ಕಡೆ ಡ್ರೋನ್ ದಾಳಿ ಮಾಡಿದೆ. ದುಬೈ ಮೇಲೆ 5 ಕ್ಷಿಪಣಿಗಳನ್ನು ಇರಾನ್ ಹಾಕಿದೆ. ಭಾಳ ಜನ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಇಸ್ರೇಲ್ಗಿಂತ ದುಬೈ ಮೇಲೆ ಯಾಕೆ ಇರಾನ್ ದಾಳಿಯನ್ನು ಮಾಡ್ತಿದೆ? ಇಸ್ರೇಲ್ ಮೇಲೂ ಮಾಡ್ತಿದೆ, ಬಟ್ ದುಬೈ ಯಾಕೆ? ಹಾಗಲ್ಲ. ಅದು ಇಸ್ರೇಲ್ ಮೇಲೆ ಮಾಡುತ್ತಿರುವಷ್ಟು ದಾಳಿ ದುಬೈ ಮೇಲೆ ಸಂಖ್ಯೆಗಳ ಪ್ರಕಾರದಲ್ಲಿ ಆಗ್ತಾ ಇಲ್ಲ. ಯಾವುದು ಡ್ರೋನ್ ಆಗ್ಬೋದು, ಮಿಸೈಲ್ ಆಗ್ಬೋದು, ಮತ್ತೊಂದಾಗ್ಬೋದು. ಆದರೆ ಅವು ತಪ್ಪಿಸಿಕೊಂಡು ಬಂದು ಆಗುತ್ತಿರುವ ಅನಾಹುತಗಳದ್ದು ಪ್ರಚಾರ ಚೆನ್ನಾಗಾಗ್ತಾ ಇದೆ. ನಂಬರ್ 1. ನಂಬರ್ 2, ದುಬೈ ಲಾಜಿಕಲಿ ಅಥವಾ ಜಿಯೋಗ್ರಾಫಿಕಲಿ, ಮಿಲಿಟರಿಲಿ ಅದು ಹತ್ತಿರ ಇದೆ ಇರಾನ್ಗೆ, ಈಸಿ ಟು ಟೇಕ್ ಆನ್, ಅನ್ಲೈಕ್ ದೂರದ ಇಸ್ರೇಲ್ಗಿಂತ. ನಂಬರ್ 2. ನಂಬರ್ 3, ಇಸ್ರೇಲ್ ಈ ರೀತಿಯ ಮಿಸೈಲ್ಗಳು ಮತ್ತು ಡ್ರೋನ್ಗಳನ್ನು ಹೊಡೆದು ಬೀಳಿಸುವ ಶಕ್ತಿಯನ್ನು ತುಂಬ ಚೆನ್ನಾಗಿ ಹೊಂದಿದೆ. ಹಾಗಾಗಿ ಅದು ಯಶಸ್ವಿ ಆಗ್ತಾ ಇದೆ. ಆದರೆ ದುಬೈಗೆ, ಅಂದರೆ UAEಯ ಭಾಗವಾಗಿರುವ ದುಬೈಗೆ ಅಂತಹ ಶಕ್ತಿ ಇಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ನಂಬರ್ 4, ಆ ರೀತಿಯ ಶಕ್ತಿ ಇದ್ದರೂ ಅದನ್ನು ಎದುರಿಸುವಷ್ಟು ಸಮಯ ಅದಕ್ಕೆ ಲಭ್ಯವಾಗುವುದು ಕಡಿಮೆ, ಡಿಸ್ಟೆನ್ಸ್ ಪ್ರಾಬ್ಲಮ್ಮಿಂದಾಗಿ. ಹೀಗಾಗಿ ಹಲವಾರು ಕಾರಣಗಳಿಂದ ಇದು ನಮಗೆ ಕಾಣಿಸ್ತಾ ಇರೋವಂಥ ದೃಶ್ಯ. ನಂಬರ್ 5, ಕೊನೆಯದು, ಇರಾನ್ಗೆ ಚೆನ್ನಾಗಿ ಗೊತ್ತು ಇಸ್ರೇಲ್ ಮೇಲೆ 6 ಮಿಸೈಲ್ ಹಾಕಿ 16 ಜನನ ಹೊಡೆದು ಹಾಕಿದ್ರೆ ಅಥವಾ ಇನ್ನೇನೋ ದಾಳಿ ಮಾಡಿದ್ರೆ, ಮಾಡುತ್ತೆ, ಅದರಿಂದ ತನಗೆ ದೊಡ್ಡ ಲಾಭ ಇಲ್ಲ, ಹೆದರಿಸ್ಬೋದಷ್ಟೆ, ಯುದ್ಧದಲ್ಲಿ ಲಾಭ ಇಲ್ಲ. ವೇರಾಸ್ ದುಬೈ, ಅಬುದಾಬಿ, ಕುವೈಟ್, ಖತಾರ್, ಸೌದಿ ಅರೇಬಿಯಾ ಇವ್ರ ಮೇಲೆ ಮಾಡಿ ಅದನ್ನು ನಾಶ ಮಾಡ್ತಾ ಬಂದರೆ ಅವರುಗಳು ಅದರ ಸಹಿಸಲಾಗದೆ ಒತ್ತಡದ ಮೂಲಕ ಅಮೇರಿಕವನ್ನು ಬಗ್ಗಿಸಬಹುದು ಅನ್ನೋ ಲಾಭದ ನಿರೀಕ್ಷೆಯಲ್ಲಿದೆ ಒಂದು ಕಡೆ. ಇನ್ನೊಂದು ಕಡೆ ಪ್ರಾದೇಶಿಕವಾಗಿ ಈ ಎಲ್ಲ ದೇಶಗಳಿಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದೆ ಇರಾನ್, ನಾನೆಷ್ಟು ಬಲಿಷ್ಠ ನೋಡ್ಕೊಳ್ಳಿ, ಅಮೇರಿಕದ ಜೊತೆ ನಿಂತರೆ ನಾಳೆ ನಿಮ್ಮ ಗತಿ ಏನಾಗುತ್ತೆ ಅಂತ. ಹಾಗಾಗಿ ನಿಮಗೆ ಗಲ್ಫ್ ರಾಜ್ಯಗಳ ಮೇಲೆ ಇರಾನ್ನ ದಾಳಿ ಹೆಚ್ಚು ಕಾಣಿಸ್ತಾ ಇದೆ, ಅಮೇರಿಕದ ಮೇಲೆ ಕಾಣಿಸ್ತಾನೇ ಇಲ್ಲ, ಯಾಕಂದರೆ ತುಂಬ ಕಷ್ಟ ಆಗಿದೆ. ಇಸ್ರೇಲ್ ಮೇಲೆ ಸ್ವಲ್ಪ ಕಾಣಿಸ್ತಿದೆ. ಆಲ್ ರೈಟ್,
ಇದು ಇವತ್ತು ತೆಹರಾನ್ನಲ್ಲಿ ಲಾರಿಜಾನಿ ಅಂತ್ಯಕ್ರಿಯೆ ನಡೀತು, ಸಾವಿರಾರು ಜನ ಸೇರಿದ್ರು. ಪ್ರತಿಕಾರ ತಗೋತೀವಿ ಡ್ಯಾಶ್ ಡ್ಯಾಶ್ ಅಂತ ಕೂಗುದು. ಒಂದನ್ನು ತಿಳ್ಕೋಬೇಕು ನಾವು, ಇರಾನ್ನಲ್ಲಿ ಇಸ್ರೇಲ್ ಯಾರ್ಯಾರನ್ನ ಹೊಡೆದು ಹಾಕತ್ತೋ ಅವರ ಎಲ್ಲರ ಸಾವುಗಳನ್ನು ಇರಾನ್ ವಿಜೃಂಭಿಸುತ್ತಾ ಹೋಗುತ್ತೆ. ಸುಮ್ಮನೆ ಸೈಲೆಂಟಾಗಿ ತೊಗೊಂಡೋಗ್ಬಿಟ್ಟು ಕಬ್ರಸ್ತಾನಿಗೆ ಹಾಕ್ಬಿಟ್ಟು ಬಂದ್ಬಿಡಲ್ಲ ಅಲ್ಲಿಗೆ. ಅವ್ರಿಗೆ ಗೊತ್ತಿದೆ ಈ ಸಾವನ್ನು ಹೇಗೆ ಬಳಸಿಕೊಳ್ಳಬೇಕು ಜನರ ಬಳಿ ಭಾವನಾತ್ಮಕವಾಗಿ ಅಂತ. ಹಾಗಾಗಿ ಅದನ್ನು ದೀರ್ಘಕಾಲ ಮೆರವಣಿಗೆಯಲ್ಲೂ ಅಥವಾ ದೀರ್ಘಕಾಲ ಜನರ ದರ್ಶನಕ್ಕೆಂದು ಅದನ್ನು ದೀರ್ಘಕಾಲ ಟೆಲಿವಿಷನ್ಗಳಲ್ಲಿ ತೋರಿಸುತ್ತಲೂ ಅಥವಾ ಸೋಷಿಯಲ್ ಮೀಡಿಯಾಲಿ ತೋರಿಸುತ್ತಲೂ ಅದಕ್ಕೋಸ್ಕರ ಹಾಡುಗಳನ್ನು ಹಾಕುತ್ತಲೂ ವೀರ ಬಂದ ಶೂರ ಬಂದ ಅಂತೆಲ್ಲ ಈ ಥರ ಈ ಕನ್ನಡದಲ್ಲಾದರೆ ಹಂಗೆ ಹಾಕೋದು ನೀವು ಆ ಥರದ್ದು ಹೊಗಳು ಹಾಡುಗಳನ್ನು ದೇಶಭಕ್ತಿಯನ್ನು ಉದ್ರೇಕಿಸುವ ಅಥವಾ ಹೆಚ್ಚಿಸುವ ಮ್ಯೂಸಿಕ್ಕನ್ನು ಇದನ್ನೆಲ್ಲ ಹಾಕ್ಕೊಂಡು ಇರಾನ್ ಸರ್ಕಾರ ಅಧಿಕೃತವಾಗಿ ಮಾಡುತ್ತೆ. ಬಿಕಾಸ್ ಇಟ್ ನೋಸ್, ಅದಕ್ಕೆ ಗೊತ್ತು ಸಾವಿನಲ್ಲಿರುವ ಶಕ್ತಿ ಏನು ಅಂತ. ಹಾಗಾಗಿ ಇದನ್ನು ನೀವು ಪದೇ ಪದೇ ನೋಡ್ತಾ ಇರ್ತೀರಿ. ಸಣ್ಣ ಪ್ರಮುಖವಾಗಿ ಯಾರೋ ಒಬ್ಬ ಸತ್ರು ಈ ರೀತಿ ನಡೆಯುತ್ತೆ. ಅದೇ ನಡೀತಿದೆ. ಲಾರಿಜಾನಿಗೆ ನಡೆದಿರೋದೇನು ನನಗೆ ಆಶ್ಚರ್ಯ ಇಲ್ಲ. ಒಬ್ಬ ಸೋಲ್ಜರ್ರಾಗಿ ಈಸ್ ಆ್ಯಕ್ಚುಲಿ ಅತ್ಯಂತ ರಾಜಕೀಯವಾಗಿ ಪ್ರಾಬಲ್ಯವಿರುವ ಶಕ್ತಿಯುತವಾದ ಕುಟುಂಬವೊಂದರಿಂದ ಬಂದಿರುವ ವ್ಯಕ್ತಿ ಅದು. ಆತ ಸೋಲ್ಜರ್ ಆಗಿದ್ದವನು ನಂತರ ನಿಧಾನಕ್ಕೆ ಮೇಲಕ್ಕೆ ಬಂದು ಕಮಾಂಡರ್ ಆದ ಡ್ಯಾಶು ಎಲ್ಲ ಹಾಕೊಂಬಂದು ಈ ಹಂತಕ್ಕೆ ಬಂದು ತಲುಪಿರುವಂಥದ್ದು. ಹಾಗಾಗಿ ಅವನು ಆರ್ಡಿನರಿ ವ್ಯಕ್ತಿ ಏನಲ್ಲ ಅವ್ರುಗಳಿಗೆ. ಹಂಗಾಗಿ ಮೇಲ್ನೋಟಕ್ಕೆ ಆತ ಲಿಬರಲ್ ಅಂತ ಕೆಲವರು ಹೇಳ್ತಾರೆ. ಬಟ್ ಇದು ಹೇಗೆ ಅಂತಂದರೆ, ನನ್ನನ್ನು ಯಾರೋ ಕೇಳಿದ್ದಕ್ಕೆ ಇವತ್ತು ನಾನು ಅವ್ರಿಗೆ ಒಂದು ಉದಾಹರಣೆಯನ್ನು ಕೊಟ್ಟೆ. ನಿಮ್ಮ ಮುಂದೆ ಹುಲಿ ಮತ್ತು ಸಿಂಹ ಬರುತ್ತೆ ಸರ್, ನನಗೆ ಫೋನ್ ಮಾಡಿಬಿಟ್ಟು ಸರ್ ಸಿನಿಮಾ ಹುಲಿ ಬಂದಿದೆ, ಎರಡರಲ್ಲಿ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಸರ್ ಅಂದರೆ ನಾನೇನು ಹೇಳಪ್ಪ ಅಂದೆ. ನಾನೇನು ಹೇಳಲಿ ನಿಮಗೆ, ಎರಡರ ಮಧ್ಯದಲ್ಲಿ ಯಾವುದ್ರ ಜೊತೆ ಫ್ರೆಂಡ್ಶಿಪ್ ಮಾಡಲಿ ಸರ್ ಅಂದರೆ ನಾನೇನು ಹೇಳೋಕ್ಕಾಗತ್ತೆ. ಹಾಗೆ ಈ ಲಾರಿಜಾನಿ ಇಂಥವ್ರದ್ದೆಲ್ಲ ಹೇಗಿದೆ ಅಂತಂದರೆ ಎಲ್ಲರೂ ಒಂದೇ. ಇಬ್ಬರು ಮುಂದಕ್ಕೆ ಬಂದಾಗ ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ ಅಂದರೆ ಎಲ್ಲರೂ ಒಂದೇನೆ. ಸುಮ್ಮನೆ ಮೇಲ್ನೋಟದ ಡ್ರಾಮಾಗಳು ಇವೆಲ್ಲ ಅಷ್ಟೇ. ಇರಾನ್ 45, 49, 46, 47 ವರ್ಷದ ಅವಧಿಯಲ್ಲಿ ಅದು IRGC ಅಂದರೆ ಈಗಿರುವಂತಹ ಸರ್ಕಾರದ ವ್ಯವಸ್ಥೆ ಏನಿದೆ ಅದು ಹುಟ್ಟಿದ್ದಿದ್ದೇ ಮುಸ್ಲಿಂ ಮೂಲಭೂತವಾದದ ಅಡಿಪಾಯದೊಂದಿಗೆ. ರೆವಲ್ಯೂಷನ್ ಕ್ರಾಂತಿ ಬಂದಿದ್ದೇ ಅದರಲ್ಲಿ. ಹಾಗಿದ್ದಾಗ ನೀವು ಮೂಲವನ್ನು ಮತ್ತು ಅದನ್ನು ಉಳಿಸಿಕೊಳ್ಳಲು ಅಂದರೆ ರೆವಲ್ಯೂಷನನ್ನು ಇದು ಕ್ರಾಂತಿಯನ್ನು ಉಳಿಸಿಕೊಳ್ಳಲು ಮೂಲಭೂತವಾದ ಮುಸ್ಲಿಂ ಇದನ್ನು ಕ್ರಾಂತಿಯನ್ನು ಉಳಿಸಿಕೊಳ್ಳೋದಕ್ಕೆ ಅವತ್ತಿನ ಶಾಗಳ ವಿರುದ್ಧ ಅವರು ಹುಟ್ಟು ಹಾಕ್ಕೊಂಡಿದ್ದೇ ಕಮಾಂಡರ್ಸ್ IRGC ಇರಾನ್ ರೆವಲ್ಯೂಷನರಿ ಗಾರ್ಡ್ ಕೋರ್ನ ಅವರು ಹುಟ್ಟು ಹಾಕ್ಕೊಂಡಿದ್ದು. ಹಾಗಾಗಿ ಅವ್ರು ಏನಕ್ಕೆ ಅದನ್ನು ಬಿಟ್ಕೊಡ್ತಾರೆ ಮತ್ತು ಏನಕ್ಕೆ ಅದರಿಂದ ಹಿಂದಕ್ಕೆ ಹೋಗ್ತಾರೆ? ಹೋಗಲ್ಲ ಅವರು. ಸೊ ಇವತ್ತು ಸಾವಿರಾರು ಜನ ಸೇರಿದ್ರು, ಜೈ ಜೈ ಅಂತ ಕೂಗ್ತಿದ್ರು, ಅಥವಾ ಅಮರವಾಗಲಿ ಅಮರ್ ರಹೇ ಅಂತಿದ್ರು, ಅಥವಾ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳಿದ್ರೆ ಹುಟ್ಟಿ ಬಾ ಮತ್ತೆ ಅಂತ ಕರಿತಾ ಇದ್ರು ಬೇಕಾರೆ ಅಂತೆಲ್ಲ ಅನ್ಕೋಬೋದು ನಾವುಗಳು ಬೇಕಾರೆ. ಆದರೆ ಯಾಕೆ ಇರಾನ್ನ ಜನ ಈ ಎಲ್ಲ ದುಷ್ಟ ಆಡಳಿತದ ಇದನ್ನು ಅನುಭವಿಸಿಯೂ ಸುಮ್ಮನಿದ್ದಾರೆ? ಎರಡಿದ್ದಂಗಿದೆ. ನಂಬರ್ 1, ಸ್ಟ್ರೀಟ್ ಮಾರಲ್ ಪೊಲೀಸ್ ಅದೇ ರಸ್ತೆಯಲ್ಲಿ ನೈತಿಕ ಪೊಲೀಸ್ಗಿರಿಯನ್ನು ಮತ್ತು ಮೂಲ ಇಸ್ಲಾಂದ ನಿಯಮಗಳನ್ನು ಜಾರಿಗೆ ತರುವ ಒಂದು ಪೊಲೀಸ್ ಇದ್ದಾರಲ್ಲಿ. ಅವರ ಕ್ರೂರತೆಗೆ ಬೆದರೋಗ್ಬಿಟ್ಟಿದ್ದಾರೆ ಇರಾನ್ನ ಜನ ಅಂತ ಒಂದು ಸುದ್ದಿ. ಮೊನ್ನೆ ನಡೆದ ಸಣ್ಣ ಕ್ರಾಂತಿಯಲ್ಲಿ ಅವರು ಹೊಡೆದಾಕಿದ ರೀತಿ ಇದೆಯಲ್ಲ, ಮನೆಗಳಿಗೆ ನುಗ್ಗಿ ಸಾವಿರಾರು ಜನನ್ನ, ಅದು ಅವ್ರನ್ನ ಇನ್ನಷ್ಟು ಭಯಭೀತರಾಗಿಸ್ಬಿಟ್ಟಿದೆ ಅಂತ ಅವ್ರದ್ದು ಒಂದು ಸುದ್ದಿ. ಎರಡನೇ ಸುದ್ದಿ ಏನಿದೆ ಅಂತಂದರೆ, ಅಮೇರಿಕ ಇರಾನನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಹೇಗೆ? ಭಾರತದಲ್ಲಿ ನಮ್ಮಲ್ಲಿ ಯಾರೋ ಒಬ್ಬ ರಾಜಕಾರಣಿನೋ ಅಥವಾ ಯಾರೋ ದೊಡ್ಡ ಮನುಷ್ಯ, ಸಾರ್ವಜನಿಕವಾಗಿ ಫೇಮಸ್ ಆಗಿರೋ ದೊಡ್ಡ ಮನುಷ್ಯ ಒಂದು 5,000 ಜನನ ಸೇರಿಸ್ಬಿಟ್ಟು ಯಾವ್ದಾರೊಂದು ಕಾರ್ಯಕ್ರಮ ಮಾಡಿದ್ರೆ ನಾವು ಅವ್ರನ್ನ ಏನಪ್ಪ ಹೆಂಗಿತ್ತು ಪ್ರೋಗ್ರಾಮು ಅಂತ ನಮ್ಮಲ್ಲಿ ಯಾರು ಏನೋ 4-5 ಜನನ ಸೇರಿಸಿದ್ರು ಸರ್, ಸೇರಿಸ್ಕೊಂಡು ಒಂದು ಪ್ರೋಗ್ರಾಮ್ ಮಾಡ್ಕೊಂಡ್ರು ಅಷ್ಟೇ, ಏನು ಜನ ಇಲ್ಲ ಸರ್, 4-5 ಸಾವಿರ ಅಷ್ಟೇ ಸರ್, ಅದರ ಮೇಲೆ ಇಲ್ಲ ಜನ. ವೇರಾಸ್ ಯು ಗೋ ಟು ಅಮೇರಿಕಾಗೆ, ಅಮೇರಿಕಾದಲ್ಲಿ 5,000 10,000 ಜನ ಸೇರಿದ್ದಾರೆ ಅಂತ. ಅಲ್ಲಿ ಯಾರನ್ನಾರು ಹೇಗಿತ್ತು ಫಂಕ್ಷನ್, ಹೌ ವಾಸ್ ದಿ ಫಂಕ್ಷನ್ ಅಂತ ಯಾರು ಕೇಳಿಲ್ಲ. ಓ ಬ್ರಿಲಿಯಂಟ್, ಏನು ಕ್ರೌಡಪ್ಪ, ಓ ಮ್ಯಾಸಿವ್ ಕ್ರೌಡ್, ಅದು ಥೌಸಂಡ್ಸ್ ಆಫ್ ಪೀಪಲ್.
ಅಂತ ಅವರಂತಾರೆ. ಕಾರಣ ಇದಕ್ಕೆ ಬಹಳ ಸರಳ. ನನ್ನ ದೇಶದಲ್ಲಿ ನಾನು ಕ್ರೌಡನ್ನು ನೋಡುವಾಗ ನಾನು 140 ಕೋಟಿಯ ಬೆನ್ನಿನಲ್ಲಿ ನೋಡ್ತಾ ಇರ್ತೀನಿ, ಅಥವಾ ಕರ್ನಾಟಕದ 7 ಕೋಟಿಯ ಬೆನ್ನಿನಲ್ಲಿ ನೋಡ್ತಾ ಇರ್ತೀನಿ, ಅಥವಾ ಬೆಂಗಳೂರಿನ 1.5-2 ಕೋಟಿಯ ಪಾಪ್ಯುಲೇಷನ್ ಬೆನ್ನಲ್ಲಿ ನೋಡ್ತಾ ಇರ್ತೀನಿ. ಆ ಕನ್ನಡಿಯಲ್ಲಿ ನೋಡ್ತೀನಿ ಅದನ್ನು ನಾನು. ಅಮೇರಿಕದಲ್ಲಿ ಅದನ್ನು ನೋಡಿದಾಗ ಅವರು ಆ ಊರಿನಲ್ಲಿರುವ 5 ಲಕ್ಷದ ಕನ್ನಡಿಯಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ಇರಾನ್ನಲ್ಲಿ ಅವತ್ತು ಹೊರಕ್ಕೆ ಬಂದರು ಮಿನಿ ಕ್ರಾಂತಿ ರೂಪದಲ್ಲಿ 3 ತಿಂಗಳಲ್ಲಿ ಹಿಂದೆ ಅಂತಂತ ಸಂಖ್ಯೆ ಇತ್ತಲ್ಲ, ಅದು ಕ್ಯಾಮ್ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅದಕ್ಕಿಂತ ಮೀರಿದ ಮೂಲಭೂತವಾದವನ್ನು ಒಪ್ಪಿಕೊಂಡು ಬಿಟ್ಟಿರುವಂತಹ ಸಂಖ್ಯೆ ಸೈಲೆಂಟ್ ಆಗಿತ್ತು ಅನ್ಸತ್ತೆ. ಆ ಸಂಖ್ಯೆ ಈಗ ಆಚೆ ಬರ್ತಾ ಇರಬೇಕು ಮೋಸ್ಟ್ಲಿ. ದಾಟ್ಸ್ ಎ ಪ್ರಾಬ್ಲಮ್. ಅದೇ ಆಗಿದ್ದರೆ ಯು ಕಾಂಟ್ ಚೇಂಜ್ ದ ರೆಜೀಮ್. ರೆಜೀಮ್ ಚೇಂಜ್ ಮಾಡೋಕ್ಕಾಗಲ್ಲ. ಎಸ್, ಇನ್ನು ಹರ್ಮೋಜ್ ಜಲಸಂಧಿ ಮೇಲೆ ನಿಯಂತ್ರಣ ಹೊಂದಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಪ್ಲಾನ್ ಮಾಡಿದ್ರು. ಆದರೆ ಇದಕ್ಕೆ 38 ನ್ಯಾಟೋ ಮಿತ್ರ ರಾಷ್ಟ್ರಗಳು ಬೆಂಬಲ ಸೂಚಿಸಿಲ್ಲ. ಇದರಿಂದ ಸಿಟ್ಟಾಗಿರುವಂತಹ ಟ್ರಂಪ್, ನ್ಯಾಟೋ ಬೆಂಬಲ ಇಲ್ಲದೆ ಹರ್ಮೋಜ್ ಕೈವಶಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ, ನ್ಯಾಟೋ ರಾಷ್ಟ್ರಗಳ ರಕ್ಷಣೆಗೆ 100 ಕೋಟಿ ವ್ಯಯಿಸಿದ್ದೇನೆ, ಆದರೆ ನಮಗೆ ಅಗತ್ಯ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬಂದಿಲ್ಲ, ಇದು ನಿಮ್ಮ ಮೂರ್ಖತನ ಅಂದಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ಹರ್ಮೋಜ್ ಜಲಸಂಧಿ ಸಮೀಪದಲ್ಲಿ ಇರಾನ್ ಕ್ಷಿಪಣಿ ತಾಣಗಳನ್ನು ಗುರಿಯಾಗಿಸಿ ಅಮೆರಿಕ 2268 ಕೆಜಿ ಬಂಕರ್ ಬಸ್ಟರ್ ಬಾಂಬ್ ಅನ್ನು ದಾಳಿ ಮಾಡಿದೆ. ಇದರಿಂದ ಇರಾನ್ ಮಿಸೈಲ್ ತಾಣ ಧ್ವಂಸವಾಗಿದೆ. ಇರಾನ್ನ ಮುಜ್ತಬಾ ಖಮೇನಿಯನ್ನ ಹುಡುಕಿ ಹೊಡೆಯೋದಾಗಿ ಇಸ್ರೇಲ್ ಸೇನಾ ವಕ್ತಾರ ಹೇಳಿದ್ದಾರೆ. ಇದಕ್ಕೆ ಇರಾನ್ ಕೂಡ ತಿರುಗೇಟನ್ನು ಕೊಟ್ಟಿದೆ. ಅಮೆರಿಕದ ಸಂಸತ್ತಲ್ಲಿ ಇವತ್ತು ಚರ್ಚೆಯಾಗಿದೆ. ರಿಪಬ್ಲಿಕನ್ ಪಕ್ಷ ಸಪೋರ್ಟ್ ಮಾಡಿದೆ, ಡೆಮಾಕ್ರೆಟಿಕ್ ಪಕ್ಷ ವಿರೋಧ ಮಾಡಿದೆ. ಅಂದರೆ ರೂಲಿಂಗ್ ಪಾರ್ಟಿ, ಅಪೋಸಿಷನ್. ನಮ್ಮ ಕಾಂಗ್ರೆಸ್ಸು BJP ಕಾಂಗ್ರೆಸ್ ಇದ್ದಂಗೆ ಅಂತ ಇಟ್ಕೊಳ್ಳಿ. ಇನ್ನು ಅಮೆರಿಕದ ಸೆನೆಟ್ ಒನ್ ಆಫ್ ದಿ ಸೆನೆಟ್ ಕಮಿಟೀಸಲ್ಲಿ, ಮೇ ಬಿ ಫಾರಿನ್ ರಿಲೇಷನ್ಸ್ ಕಮಿಟಿಲೋ ಡಿಫೆನ್ಸ್ ಕಮಿಟಿಲೋ ಯಾವುದೋ ಒಂದು ಕಮಿಟಿನಲ್ಲಿ ಅಲ್ಲಿಯ ಎಲ್ಲ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರುಗಳು ಅಥವಾ ಯಾರು ಇನ್ಚಾರ್ಜ್ ಇದ್ದಾರೋ ಅವರುಗಳೆಲ್ಲ ಬಂದು ಅಪಿಯರ್ ಆಗಿದ್ದಾರೆ ಆ ಕಮಿಟಿಗಳ ಮುಂದೆ. ಅಮೆರಿಕಾದಲ್ಲಿ ಎಲ್ಲವೂ ಕಮಿಟಿಗಳ ವ್ಯವಹಾರದಲ್ಲಿ ನಡೆಯುತ್ತೆ. ಅಲ್ಲಿ ನಮ್ಮ ಥರ ಅಷ್ಟೇ ಅಲ್ಲ, ಅಲ್ಲಿ ಹಂಗೆ ನಡೆಯುತ್ತೆ. ಅದಕ್ಕೆ ಇವತ್ತು ತುಳಸಿ ಗಬಾರ್ಡ್, ಹೂ ಈಸ್ ದಿ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್, ಆಕೆ ಹೋಗಿ ಅಪಿಯರ್ ಆಗಿದ್ದಾರೆ ಒನ್ ಆಫ್ ದಿ ಕಮಿಟಿ ಮುಂದೆ. ಆಕೆ ಹೇಳ್ತಾರೆ, ಈ ಅಮೆರಿಕಕ್ಕೆ ಬಹುದೊಡ್ಡ ಆತಂಕ ಇರುವುದು ರಷ್ಯಾ ಮತ್ತು ಚೈನಾ ನ್ಯೂಕ್ಲಿಯರ್ ಪವರ್ ವಿಚಾರ, ಪರಮಾಣು ಅಸ್ತ್ರಗಳ ವಿಚಾರದಲ್ಲಿ. ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾ ನಮಗೆ ವಿಪರೀತ ದೊಡ್ಡ ಬೆದರಿಕೆಯಲ್ಲಿದೆ ಅಂತ ಹೇಳ್ತಾರೆ. ಇದನ್ನು ಟ್ರಂಪ್ ಒಪ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಐಲು ದೊರೆಗೆ ಒಬ್ಬ ಲೂಜು, ಇನ್ನೊಬ್ಬ ಫುಲ್ ಲೂಜು, 2 ಲೂಜುಗಳದ್ದು ಫ್ರೆಂಡ್ಶಿಪ್ ಇದೆ ಎಡ ಬಲಕ್ಕೆ. ಒಬ್ಬ ಮಿಲಿಟರಿ ಡ್ರೆಸ್ ಹಾಕ್ಕೊಂಡು ನಿಂತಿರುವಂತಹ ಭೂತ, ಇನ್ನೊಂದು ಸಿವಿಲಿಯನ್ ಡ್ರೆಸ್ ಹಾಕ್ಕೊಂಡಿರುವ ಜೋಕರ್ ಪಿಚಾಚಿ. ಇಬ್ಬರದು ಫ್ರೆಂಡ್ಶಿಪ್ ಇದೆ. ಹಾಗಾಗಿ ಟ್ರಂಪ್ಗೆ ಇದು ಅನ್ಸತ್ತೋ ಇಲ್ವೋ ಗೊತ್ತಿಲ್ಲ. ದೆರ್ ಇಸ್ ಅ ರೂಮರ್ ದಟ್ ತುಳಸಿ ಗಬಾರ್ಡೆ ರಾಜೀನಾಮೆ ಕೊಡ್ತಾರೆ ಅಥವಾ ತೆಗೀತಾರೆ ಅಂತ ಸುದ್ದಿ ಇದೆ, ಅದು ಬೇರೆ ವಿಚಾರ. ಬಟ್ ಒಂದಂತೂ ಬರೆದಿಟ್ಕೋಬೇಕು ಈ ಪ್ರಪಂಚ, ಹೇಳಿದ್ದೀನಿ, ಮುಂದೊಂದು ದಿನ ಪಾಕಿಸ್ತಾನ ಅತಿ ದೊಡ್ಡ ಸಮಸ್ಯೆ ಆಗದಿದ್ದರೆ ನೋಡ್ತಾ ಇರಿ. ಪಾಕಿಸ್ತಾನದ ಸಮಸ್ಯೆ ಪಾಕಿಸ್ತಾನ ದೇಶವಾಗಿ ಉಳಿಯತ್ತಾ ಅನ್ನೋ ಸಮಸ್ಯೆ. ದೇಶವಾಗಿ ಅದು ಉಳಿಯದೆ ಹೋದರೆ ಪರಮಾಣು ಅಸ್ತ್ರಗಳು ಯಾರ ಕೈಯನ್ನು ಸೇರುತ್ತೆ ಅನ್ನೋದು ದೊಡ್ಡ ಸಮಸ್ಯೆ. ಮೂರನೇದು, ಅಲ್ಲಿರುವ ಮೂಲಭೂತವಾದ ಮತ್ತು ಟೆರರಿಸ್ಟ್ಗಳ ಗ್ರೂಪನ್ನು ISI ಮರಿಮೊಮ್ಮಕ್ಕಳ ಥರ ಬೆಳೆಸ್ಕೊಂಡು ಬಂದಿರೋದ್ರಿಂದ, ಪಪ್ಪಿಗಳ ಥರ, ನಾಯಿ ಮರಿನೋ ಬೆಕ್ತರನೋ ಬೆಳೆಸ್ಕೊಂಡು ಬಂದ್ರಿಂದ ಯಾರ ಕೈಗೆ ಯಾವತ್ತು ಯಾವ ಪರಮಾಣು ಅಸ್ತ್ರ ಹೊರಟೋಗ್ಬಿಡುತ್ತೋ ಐಡಿಯಾ ಇಲ್ಲ ಯಾರಿಗೂ. ದಿ ಸ್ಟ್ರಕ್ಚರ್ಸ್ ಆರ್ ನಾಟ್ ಟೈಟ್ ಅಲ್ಲಿ, ಇಂಡಿಯಾ ಥರ ಆಗಲಿ, US ಥರ ಆಗಲಿ, ಮತ್ತೊಂದಾಗಲಿ, ಈವನ್ ಚೈನಾ ಫಾರ್ ದಟ್ ಮ್ಯಾಟರ್, ಆರ್ ರಷ್ಯಾ ಆರ್ ಬ್ರಿಟನ್ ಆರ್ ಫ್ರಾನ್ಸ್, ಇವನ್ನ ವಿಷಯನ ಇದು ಪರಮಾಣು. ಹಾಗಾಗಿ ನನ್ನ ಲೆಕ್ಕ ಅಮೆರಿಕಕ್ಕೆ ಅದೆಲ್ಲ ಹೊಳೆಯಲ್ಲ. ಅಮೆರಿಕದಂತಹ ಸ್ವಾರ್ಥಿ, ಕುತಂತ್ರಿ, ಕಿತಾಪತಿ ಇನ್ನೊಬ್ಬರಿಲ್ಲ. ತನಗೆ ಬೇಕಾದಾಗ ಎಲ್ಲವನ್ನ ಅದು ಕರಿಯನ್ನು ಬಿಳಿ ಮಾಡುತ್ತೆ, ಬಿಳಿಯನ್ನು ಕರಿ ಮಾಡಿಬಿಡುತ್ತದು ಅಮೆರಿಕ. ಹಾಗಾಗಿ ಅಮೆರಿಕಕ್ಕೆ ಇದು ಅರ್ಥವಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಪಾಕಿಸ್ತಾನದ ವ್ಯವಹಾರದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಪರ್ಸ್ನಲ್ ವ್ಯವಹಾರಕ್ಕೆ ಬಿಟ್ಕಾಯಿನ್ಗೇನಾದ್ರು ಒಂಚೂರು ಬಿಸ್ಕೆಟ್ ಎಸ್ತರೆ ಓಡೋಗೋ ಗಿರಾಕಿ. ಹಾಗಾಗಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಬಟ್ ಒಂದಂತೂ ನಿಜ, ವಿ ವಿಲ್ ಫೇಸ್ ದಿ ಪ್ರಾಬ್ಲಮ್ ಆಫ್ ಪಾಕಿಸ್ತಾನ್. ನನ್ನ ಪ್ರಕಾರ ವರ್ಲ್ಡು ಈಗಲೇ ಎಚ್ಚೆತ್ತುಕೊಂಡ್ರೆ ಪಾಕಿಸ್ತಾನದ ಪರಮಾಣು ಅಸ್ತ್ರಗಳನ್ನು ಸೀಸ್ ಮಾಡಬೇಕು, UN ಕಂಟ್ರೋಲ್ಗೆ ಹಾಕಬೇಕು ಅದನ್ನು. ದಟ್ ವಿಲ್ ಬಿ ದ ಡೇಂಜರ್. ನಾರ್ತ್ ಕೊರಿಯಾದ ಎಷ್ಟು ಡೇಂಜರೋ ಅಷ್ಟೇ ಡೇಂಜರು ಪಾಕಿಸ್ತಾನದ ಪರಮಾಣು ಅಸ್ತ್ರಗಳು. ನಮ್ಮ ಭಾರತಕ್ಕೋಸ್ಕರ ಅಂತ ನಾನು ಹೇಳ್ತಾ ಇಲ್ಲ, ಇದನ್ನು ಯಾರ ಕೈಗೆ ಬೇಕಾದರೂ ಸೇರ್ಬೋದು ಇದು ಅಂತ ಹೇಳ್ತಾ ಇದ್ದೀನಿ. ಎಸ್. ಇನ್ನು ಇರಾನ್ನ ಮೇಲೆ ದಾಳಿ ಮಾಡ್ತಿರೋಂಥ ಅಮೆರಿಕ ಇವತ್ತು ದಾಳಿ ಮಾಡಿದೆ. ದಾಳಿ ಮಾಡಿದಾಗ ಒಂದಷ್ಟು ಬಂಕರ್ ಬಾಂಬರ್ಲೆಲ್ಲ ಹಾಕಿದ್ದಾರೆ.
ಟೆಕ್ನಿಕಲಿ ಅಮೇರಿಕ ಇಲ್ಲಿಯವರೆಗೆ ಅದರ ಮಿಲಿಟರಿ ಸ್ಥಾವರಗಳ ಮೇಲೆ ದಾಳಿ ಮಾಡಿದೆ, ಅಮೇರಿಕ ಮತ್ತು ಇಸ್ರೇಲ್. ಅವರಿನ್ನೂ ಬೇರೆದೇ ಕೈ ಹಾಕಿಲ್ಲ. ಈಗ ಕೈ ಹಾಕ್ತಿರೋ ಲಕ್ಷಣಗಳಿದ್ದಂಗಿದೆ. ಇವತ್ತು ನಿನ್ನೆ ಮೂಮೆಂಟ್ಗಳು, ಆಪರೇಷನಲ್ ಡೀಟೇಲ್ಸನ್ನು ನೋಡ್ತಾ ಇದ್ದರೆ ನಿಧಾನಕ್ಕೆ ಇರಾನ್ನ ಪವರ್ ಸೆಕ್ಟರ್ ಮೇಲೆ ಕಣ್ಣು ಹಾಕ್ದಂಗಿದೆ ಅಮೇರಿಕ. ಪವರ್ ಕಡೆಗೆ ಹೊಡೆಯೋಕ್ಕೆ ಶುರು ಮಾಡ್ದಂಗೆ ಇದೆ 99%. ಪ್ಲಸ್ ಗ್ಯಾಸ್ ಸೈಡಲ್ಲಿ ಹೊಡಿತಾ ಇದ್ದಾರೆ, ಆಯಿಲ್ ಕಡೆ ಹೊಡಿತಾ ಇಲ್ಲ. ಅವ್ರಿಗೆ ಗೊತ್ತಿದೆ ಆಯಿಲ್ ಕಡೆ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತದು ಅಂತ, ಹಾಗಾಗಿ ಅವ್ರು ಹೊಡಿತಾ ಇಲ್ಲ. ಹಾಗಾಗಿ ನಾಳೆ ನಿಧಾನವಾಗಿ ಇದು ರಸ್ತೆ, ಪಾಸಿಬಲಿ ಕೆಲವು ಮೇಜರ್ ಅದರ್ ಇನ್ಫ್ರಾಸ್ಟ್ರಕ್ಚರ್ಸು ಮತ್ತು ಗೊತ್ತಿಲ್ಲ ಅಲ್ಲಿಗೆ ಹೋಗ್ತಾರಾ ಹೋಗಲ್ವಾ ಅಂತ, ಡಿಸ್ಯಾಲಿನೇಷನ್ ಪ್ಲಾಂಟ್ಗಳು ಮತ್ತು ಡ್ಯಾಮ್ಗಳು ಈ ಕಡೆಗೆ ಬರ್ಬೋದು ಅಂತ ಅನಿಸತ್ತೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ. ನನ್ನ ಪ್ರಕಾರ ಇದೆಲ್ಲ ಮುಗಿದ್ರೆ ಯುದ್ಧ ಮುಗಿದ ಮೇಲೆ ಏನಾಗುತ್ತೋ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಏನಾಗುತ್ತೆ ಗೊತ್ತಿಲ್ಲ. ಏನಾಗ್ಬೋದು ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಏನಾಗ್ಬೋದು ಸದ್ಯಕ್ಕೆ ಏನಾಗುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗ್ತಾ ಇಲ್ಲ. ಓಕೆ, ಒಂದು ಸಿನಾರಿಯೋ, ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಬಿಡ್ತೀನಿ ಇವತ್ತಿನ ದಿನ, ಬಿಕಾಸ್ ಇದನ್ನು ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ. ಅಮೇರಿಕ ಆ ಕಡೆ ಬಾಂಡಳೆ, ಈ ಕಡೆ ಬೆಂಕಿ ಅನ್ನೋ ಪರಿಸ್ಥಿತಿಗೆ ಬಂದು ಸಿಕ್ಕಾಕೊಂಡಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ತಕ್ಷಣಕ್ಕೆ ಅಮೇರಿಕ ಯುದ್ಧವನ್ನು ನಿಲ್ಲಿಸುವಂತಿಲ್ಲ. ಒಂದು ಬಾರಿ ಅಕಸ್ಮಾತ್ ನಿಲ್ಲಿಸಿ ಬಿಟ್ಟರೆ ನಾನು ಗೆದ್ದಾಯ್ತಪ್ಪ ಬಾಯ್ ಬಾಯಿಸಿ ಅಂದ್ಬಿಟ್ಟು ಏನಾದ್ರು ಹೋಗಿಬಿಟ್ರೆ ಇರಾನ್ ಅದನ್ನು ಭಾಳ ಚೆನ್ನಾಗಿ ಬಿಂಬಿಸುತ್ತೆ, ನಾನು ಗೆದ್ದೆ ಅಂತ. ಲೈಕ್ ಭಿಕ್ಷುಕ ಪಾಕಿಸ್ತಾನ ಮಾಡ್ದಂಗೆ ಆಪರೇಷನ್ ಸಿಂಧೂರದಲ್ಲಿ, ಬಿಕಾಸ್ ಆಫ್ ದಿ ಫೂಲಿಶ್ನೆಸ್ ಆಫ್ ಅಸ್, ನಮ್ಮ ಮೂರ್ಖತನದ ಪರಿಣಾಮವಾಗಿ. ಏನ್ಯಾವ ಸೊ ಇರಾನು ನಾನು ಗೆದ್ದೆ ಅಂತ ಹಬ್ಬಿಸ್ಕೊಂಡ್ಬಿಡುತ್ತೆ. ಗೆದ್ದೆ ಅಂತ ಹಬ್ಬಿಸ್ಕೊಂಡಿದ್ದು ಹೇಗಿರುತ್ತಪ್ಪ ಅಂತಂದರೆ, ಪೊಲೀಸ್ನವರು ತಾಂತ್ರಿಕ ಕಾರಣದಿಂದ ಬಂಧಿಸಿರುವ ಒಬ್ಬ ರೌಡಿಯನ್ನು ಬಿಡುಗಡೆ ಮಾಡ್ತಾರೆ. ಪೊಲೀಸ್ನವರು ತಾಂತ್ರಿಕ ಕಾರಣದಿಂದ ಅಂದರೆ ಅವನಿಗೆ ಹೆದರ್ಕೊಂಡಲ್ಲ, ಬೇರೆ ಏನೋ ಅರೆಸ್ಟ್ ಅದು ಇಲ್ಲೀಗಲ್ ಅಂತ ಆಗ್ಬಿಡುತ್ತೆ, ಈಗ ಬಿಟ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಬಿಟ್ಟಿರ್ತಾರೆ. ಆ ರೌಡಿ ಏನು ಅನ್ಕೋತಾನೆ, ನನ್ನ ಶಕ್ತಿಗೆ ಬೆದರಿ ಪೊಲೀಸ್ನವ್ರು ನನ್ನನ್ನು ಬಿಟ್ಬಿಟ್ರು ಅಂತ ಅನ್ಕೊಂಡ್ಬಿಡ್ತಾನೆ. ಹಾಗಾಗಿ ಒಂದು ಗುಂಡಿ ಬಿಚ್ಚುವ ಈ ರೌಡಿ ಮೂರು ಗುಂಡಿ ಬಿಚ್ಕೊಂಡು ರೋಡಲ್ಲೆಲ್ಲ ಓಡಾಡ್ತಾನೆ, ಎಲ್ಲರನ್ನೂ ಹೆದರಿಸ್ಕೊಂಡು ಇವನು. ಹಾಗಾಗ್ಬಿಡುತ್ತೆ ಇರಾನ್ ಸ್ಥಿತಿ. ಆಗ ನಿಮಗೆ ಅದು ಇಡೀ ಗಲ್ಫ್ ರಾಷ್ಟ್ರದಲ್ಲಿ ಭಾಗದಲ್ಲಿ ಅಥವಾ ಮುಸ್ಲಿಂ ದೇಶಗಳಲ್ಲಿ ಹೆಂಗೆ ಅಮೇರಿಕಾಗೆ ನಿಂಗೂ ಬೇಕಾ, ಹೆಂಗೆ ನಿಂಗೇನು ಬೇಕು, ನಿಂಗೆ ಕಾದಿದೆಯಾ, ನಿಂಗೆ ತೋರಿಸ್ಲಾ ರುಚಿ ಈ ಲೆವೆಲ್ಗೆ ಇಳಿದು ಬಿಡುತ್ತೆ ಅದು ಮೋಸ್ಟ್ಲಿ ಅದು. ಹಾಗಾಗಿ ಅಮೇರಿಕಕ್ಕೆ ಏಕ್ದಮ್ ಈ ವಾರನ ನಿಲ್ಲಿಸಿ ಹೋಗೋ ಸಾಧ್ಯತೆ ಇಲ್ಲ, ಅನ್ಲೆಸ್ ಇಟ್ ಫಿನಿಷಸ್ ಇಟ್. ನಿಶ್ಚಿತವಾಗಿ ಫಿನಿಶ್ ಆಗಬೇಕದು ಒಂದು ರೀತಿಯಲ್ಲಿ. ನಂಬರ್ 2, ಅಮೇರಿಕ ಗೆಲ್ತು ಅನ್ನೋಕ್ಕೆ ಆಗಬೇಕು. ಅಮೇರಿಕದ ಒಳಗಡೆ ಅಮೇರಿಕ ಗೆಲ್ತು ಅಂತ ಅಲ್ಲಿಯ ಜನ ಪರಿಭಾವಿಸಬೇಕು ಟ್ರಂಪ್ ಮೇಲೆ ಅನ್ನೋದೇ ಆದರೆ 400 ಚಿಲ್ಲರೆ kg ಏನು ಇನ್ನೇನು ಅಸ್ತ್ರವಾಗಲು, ಪರಮಾಣು ಅಸ್ತ್ರವಾಗಲು ಸಿದ್ಧವಾಗಿ ಕುಳಿತಿರುವಂತಹ ಇಂಧನ ಏನಿದೆ, ಯುರೇನಿಯಂ ಇಂಧನ ಏನಿದೆ, ಸಮ್ವೇರ್ ಅರೌಂಡ್ 400 kg ಅಂತ ಇದ್ದಾರೆ, ವಿಚ್ ಕ್ಯಾನ್ ರಫ್ಲಿ ಮೇಕ್, ಅದರಲ್ಲಿ ಸುಮಾರು ಒಂದು 10 ರಿಂದ 12 ಬಾಂಬ್ಗಳನ್ನು ಮಾಡ್ಬೋದು ಅಂತ ಪರಿಣಿತರ ಲೆಕ್ಕಾಚಾರ. ಅದು 400 kg ಇಸ್ಫಹಾನ್ನಲ್ಲಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಬೇರೆ ಕಡೆ ಇದೆ ಅಂತಾರೆ, ವಾಟ್ ಎವರ್ ಇಟ್ ಈಸ್, ಅದು ಎಲ್ಲರೂ ಇದ್ಕೊಳ್ಳಿದು. ಅದನ್ನು ವಶಪಡಿಸಿಕೊಳ್ಳುವುದು ಅಥವಾ ಅದರ ಸಂಪೂರ್ಣ ರಕ್ಷಣೆಗೆ ಅದು ಒಳಪಡುವಂತೆ ಮಾಡುವುದು, ಅಥವಾ ಯಾವುದಾದ್ರು 3ನೇ ದೇಶಕ್ಕೆ ಅದನ್ನು ರವಾನಿಸುವುದು, ಅಥವಾ IAEA ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಪರಿವ್ಯಾಪ್ತಿಯ ಒಳಗೆ, ಅಧಿಕಾರ ವ್ಯಾಪ್ತಿಯ ಒಳಗೆ ಅದನ್ನು ತರುವುದು, ಏನಾದರೂ ಒಂದನ್ನು ಮಾಡಲೇಬೇಕು. ಮೂಲ ಯುದ್ಧ ಪ್ರಾರಂಭ ಆಗಿರೋದೇ ಪರಮಾಣು ಅಸ್ತ್ರ ಮತ್ತು ಪರಮಾಣು ವಿಚಾರದಲ್ಲಿ. ಹಾಗಾಗಿ ಅದನ್ನೇ ಮಾಡದೆ ಟ್ರಂಪು ಯುದ್ಧದಿಂದ ಹಿಂದಕ್ಕೆ ಸರಿದ್ರೆ ಅಮೇರಿಕದಲ್ಲಿ ಮೂತಿಗೆ ಕೆನ್ನೆ ಹೊಡೆಸ್ಕೊತಾನೆ ಆಮೇಲೆ ಬಾಸುಂಡೆ ಬರೋಂಗೆ. ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ ಎಕ್ಸಾಕ್ಟ್ಲಿ ಯುದ್ಧ ಹೀಗೆ ಹೋಗುತ್ತೆ ಅಂತ ಈಗ. ಹಾಗಾಗಿ ಇರಾನ್ ಅದನ್ನು ತಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಿಧಾನಕ್ಕೆ. ನಾನು ನೆನ್ನೆನೇ ಹೇಳ್ದಂಗೆ ಗುಡ್ ಮಾರ್ನಿಂಗ್ ಅಂತ 3 ಡ್ರೋನು, ಗುಡ್ ಆಫ್ಟರ್ನೂನ್ ಅಂತ 2, ಸಂಜೆ ಹಲೋ ಗುಡ್ ಈವ್ನಿಂಗ್ ಅಂತ 1, ರಾತ್ರಿ ಗುಡ್ ನೈಟ್ ಬಾಯ್ ಅಂತ 3 ಹಾಕ್ಬಿಟ್ಟು ಹೋಗೋ ಲೆವೆಲ್ಗೆ ಬರ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಅತ್ಯಂತ ದೀರ್ಘಕಾಲ ಇರಾನ್ ಇದನ್ನು ಸಹಿಸ್ಕೊಳ್ಳುತ್ತೆ ಅಂತ ನನಗಂತೂ ಅನಿಸಲ್ಲ. ಯಾರಿಗೇನು ಬೇಕಾದ್ರೂ ಅನ್ನಿಸ್ಬೋದು. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್ ಇರಾನ್ಗೆ ಈ ದಾಳಿಯನ್ನು ದೀರ್ಘಕಾಲ ಅನುಭವಿಸ್ಕೊಂಡು ಕೂತ್ಕೊಳ್ಳೋ ಅಂಥದ್ದು. ಸೊ ಅದು ಹಾರ್ಮೋಸನ್ನು, ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಕಂಟ್ರೋಲಿಗೆ ತಗೋತಾ ಇದೆ, ಪ್ರಪಂಚನೆಲ್ಲ ಹೆದರಿಸ್ತಿದೆ ಆಯಿಲ್ ಮೂಮೆಂಟಲ್ಲಿ ಮತ್ತು ಇತರ ಎಕ್ಸ್ಪೋರ್ಟ್ ಮೂಮೆಂಟ್ಸಲ್ಲಿ. ಆ ಮೂಲಕ ಅಮೆರಿಕವನ್ನು ಬೆದರಿಸಿ ಬಗ್ಗಿಸಿ ತನ್ನ ಕೆಲಸ ಮಾಡ್ಕೊಳ್ಳೋಕೆ ಓಡಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಎಸ್, ಯುದ್ಧದ ಎಫೆಕ್ಟ್ ಭಾರತದ ಮೇಲೂ ಭಾರಿ ಪರಿಣಾಮವನ್ನು ಉಂಟು ಮಾಡಿದೆ. ಬೆಂಗಳೂರಿನಲ್ಲಂತೂ ಸಾಕಷ್ಟು ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಇದರ ಹಿನ್ನೆಲೆಯಲ್ಲಿ ಒಂದಷ್ಟು ಗೈಡ್ಲೈನ್ಸ್ ಅನ್ನ ಸರ್ಕಾರ ಪ್ರಕಟ ಮಾಡಿದೆ. ಅದರ ಪ್ರಕಾರವಾಗಿ ಯಾವ್ಯಾವ ವಲಯಗಳಿಗೆ ಎಷ್ಟು ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆ, ಔಷಧ ವಲಯ ಅವರಿಗೆಲ್ಲ ಕೊಡ್ತೀವಿ, ಡ್ಯಾಶ್ ಏರ್ಲೈನ್ಸು, ವೃದ್ಧಾಶ್ರಮ,
ಹೋಟೆಲ್ಲು ಇಂಡಸ್ಟ್ರಿ ಇವರೆಲ್ಲ ಕೊಡ್ತೀವಿ. ದಟ್ಸ್ ಓಕೆ. ನೀವು ಯಾವುದೋ ಒಂದು ಪ್ರಿಯಾರಿಟಿ ಹಾಕ್ಕೊಳ್ಳಿ, ಆ ಪ್ರಕಾರದಲ್ಲಿ ಕೊಡಿ ಅಷ್ಟೇ. ನೋಡೋಣ ಆವಾಗ ಏನಾಗುತ್ತೆ ಅಂತ. ಲಾರ್ಜ್ಲಿ ಇಂಪ್ರೂವ್ ಆಗಬಹುದು ಅನಿಸತ್ತೆ ಪರಿಸ್ಥಿತಿ ಆಗಬಹುದು ಅಂತ ಕಾಣಿಸ್ತಾ ಇದೆ. ಯಾಕೆಂದರೆ ಇರಾನ್ಗೆ ಇವತ್ತು ಭಾರತ ಈ ಎಲ್ಲ ಗೋಜಲುಗಳ ಮಧ್ಯೆ ಬಹಳ ಅಮೇಝಿಂಗ್. ತುಂಬ ಕಷ್ಟ ಈ ಪರಿಸ್ಥಿತಿ. ತಂತಿಯ ಮೇಲೆ ನಡಿಗೆ ಅಂತಾರಲ್ಲ, ಅದಕ್ಕಿಂತ ಕಷ್ಟವಾದ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಇದನ್ನು ನಮ್ಮ ಪ್ರತಿಪಕ್ಷಗಳಾಗಲಿ ಅಥವಾ ರಾಜಕಾರಣದಲ್ಲಿರುವಂತಹ ನುರಿತ ವಿದ್ವಾಂಸರಾಗಲಿ ಅರ್ಥ ಮಾಡ್ಕೊಳ್ಳೋದಾದರೆ ಭಾಳ ಕಷ್ಟ ಆಗ್ಬಿಡುತ್ತೆ. ಮುಂದಕ್ಕೆ ಹೋಗ್ತಾ ದೇಶ. ಹೇಗೆ ಪಾಕಿಸ್ತಾನವಾಗಿ ಉಳಿಯಲ್ಲ ಅಂತ ಹೇಳ್ತೀನಿ, ಹಾಗೆ ಇಂಡಿಯಾಗೂ ಒಂದಿನ ಪರಿಸ್ಥಿತಿ ಬರ್ಬೋದು ನೀವು ಹೀಗೆ ಆಡ್ತಾ ಇದ್ದರೆ. ನ್ಯಾಷನಲ್ ಇಶ್ಯೂಸಲ್ಲಿ ನಾನು ಹೇಳ್ತಿರೋದು, ರಾಷ್ಟ್ರೀಯತೆ ವಿಚಾರದಲ್ಲಿ. ಏನ್ಯೋ ಭಾರತ ಈ ಮಧ್ಯೆ ಏನು ಮಾಡಿದೆ ಅಂತಂದರೆ, ಇವತ್ತು ಅಥವಾ ನಿನ್ನೆ ರಾತ್ರಿ ಒಂದು ಲೋಡಷ್ಟು ಮೆಡಿಸಿನ್ಸನ್ನ ರೆಡ್ ಕ್ರೆಸೆಂಟ್ ಕಳಿಸ್ಕೊಟ್ಟಿದೆ ಇರಾನ್ನಲ್ಲಿ. ರೆಡ್ ಕ್ರಾಸ್ ಅಲ್ಲ, ರೆಡ್ ಕ್ರೆಸೆಂಟ್. ಮುಸ್ಲಿಂ ದೇಶಗಳಲ್ಲಿ ರೆಡ್ ಕ್ರಾಸ್ ಇಲ್ಲ, ರೆಡ್ ಕ್ರೆಸೆಂಟ್ ಇದೆ. ರೆಡ್ ಕ್ರಾಸು ಕ್ರೈಸ್ತ ಇದನ್ನು ಪ್ರತಿನಿಧಿಸ್ಬಿಡತ್ತೆ ಅಂತ ಅವರ ವಾದ ಕೆಲವರದ್ದು. ಹಾಗಾಗಿ ಅವರು ಅದನ್ನು ರೆಡ್ ಕ್ರೆಸೆಂಟ್ ಮಾಡ್ಕೊಂಡಿದ್ದಾರೆ. ಹೌದು, ರೆಡ್ ಕ್ರೆಸೆಂಟ್ ಕಳಿಸ್ಕೊಟ್ಟಿದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ನಮ್ಮವರು ಮಾತಾಡ್ತಾ ಈಗ ವಿದೇಶಗಳಲ್ಲೆಲ್ಲ, ಬೇರೆ ದೇಶಗಳಲ್ಲೆಲ್ಲ ನಡೀತಾ ಇರುವಂತಹ ವಿಮರ್ಶೆಗಳಲ್ಲಿ ಭಾರತಕ್ಕೆ ಏನು ಹೇಳ್ತಿದ್ದಾರೆ ಅಂದರೆ, ಚೈನಾ ಏನೋ ಡೀಲ್ ಮಾಡ್ಕೊಂಬಿಟ್ಟಿದೆ, ರಷ್ಯಾ ಏನೋ ಡೀಲ್ ಮಾಡ್ಕೊಂಬಿಟ್ಟಿದೆ, ಭಾರತ ಮಾತ್ರ ಸೈಡ್ ಡೀಲ್ ಮಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ. ಹಂಗಂದ್ರೆ ಏನು ನನಗೆ ಅರ್ಥ ಆಗ್ತಿಲ್ಲ. ಎವ್ರಿಬಡಿ ಈಸ್ ಸೇಯಿಂಗ್ ಇಂಡಿಯಾ ಇಸ್ ಡನ್ ಎ ಸೈಡ್ ಡೀಲ್ ಅಂತಾರೆ. ಹಂಗಂದ್ರೆ ಏನು ಸೈಡ್ ಡೀಲ್ ಅಂದರೆ ವಿ ಹ್ಯಾವ್ ನೋ ಐಡಿಯಾ. ಬಟ್ ನಮಗೆ ಒಂದಷ್ಟು ಹಡಗುಗಳು ಬರ್ತಾ ಇವೆ, ಬರಲೂಬಹುದು ಉಳಿದ ಹಡಗುಗಳು. ಈ ಮಧ್ಯೆ ಉಳಿದ ಮಾರ್ಗಗಳಿಂದ ಕೂಡ ವಿ ಹ್ಯಾವ್ ಆಲ್ರೆಡಿ ಆರ್ಡರ್ಡ್ ಗ್ಯಾಸ್ LPG ಫ್ರಮ್ ಅಮೇರಿಕಾಯಿಂದ ಆರ್ಡರ್ ಮಾಡಿದ್ದಾರೆ. ಕೆನಡಾಯಿಂದ ಒಂದಷ್ಟು ಆದಂಗಿದೆ. ಹಾಗಾಗಿ ಬೇರೆ ಮಾರ್ಗಗಳಿಂದನೂ ಆರ್ಡರ್ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಇಲ್ಲಿಗಿಂತ ವರ್ಸ್ಟ್ ಆಗಲಿಕ್ಕಿಲ್ವೇನೋ ಅನ್ನಿಸ್ತಿದೆ. ಗೊತ್ತಿಲ್ಲ, ಯಾವ ಕ್ಷಣಕ್ಕೆ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ಎಸ್, ಈಗಾಗಲೇ ಶಿವಾಲಿಕ್ ನಂದಾದೇವಿ ಹಡಗು LPGಯನ್ನು ಹೊತ್ತು ತಂದಿದೆ. ಇದರ ಬೆನ್ನಲ್ಲೇ ಈಗ ಜಗಲಾಡ್ಕಿ ಹಡಗು ಕೂಡ ಗುಜರಾತ್ನ ಮುಂದ್ರಾ ಬಂದರಿಗೆ ಬಂದಿದೆ. ಅನ್ಲೋಡಿಂಗ್ ಪ್ರಕ್ರಿಯೆ ನಡೆದಿದೆ. ಚೀನಾಗೆ ತೆರಳ್ತಾ ಇದ್ದಂತಹ ರಷ್ಯಾದ ತೈಲ ತುಂಬಿದಂತಹ ಟ್ಯಾಂಕರ್ ದಕ್ಷಿಣ ಚೀನಾ ಸಮುದ್ರದಲ್ಲಿ ಯೂಟರ್ನ್ ಹೊಡೆದು ಮಂಗಳೂರಿನತ್ತ ಬರ್ತಾ ಇದೆ. ಮಾರ್ಚ್ 21ರಂದು ನವಮಂಗಳೂರಿಗೆ ಬಂದು ಸೇರುವಂತಹ ನಿರೀಕ್ಷೆ. ಈ ಹಡಗಿನಲ್ಲಿರುವಂತಹ ಕಚ್ಚಾ ತೈಲ ಭಾರತಕ್ಕೆ ಸೇರುತ್ತೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಭಾರತ ಒಂದು ಕಡೆ ತಕ್ಷಣಕ್ಕೆ LPG ಅಂದರೆ ಗೃಹ ಬಳಕೆಯ ಅನಿಲ ಮತ್ತು ಕಮರ್ಷಿಯಲ್ ಇರ್ಬೋದು ಅಥವಾ CNG ಇರ್ಬೋದು, ಆಟೋ ರಿಕ್ಷಾಗಳು, ಈ ಥರ ವೆಹಿಕಲ್ಗಳಿಗೆಲ್ಲ ಯೂಸ್ ಮಾಡೋಂಥದ್ದು ಇರ್ಬೋದು, ಇದರ ಕಡೆ ಗಮನ ಕೊಡ್ತಾ ಇದ್ರು. ಮಗದೊಂದು ಕಡೆ ಅದು ಕಚ್ಚಾ ತೈಲದ ಮೇಲಿನ ತನ್ನ ಗಮನವನ್ನು ಬಿಟ್ಕೊಡ್ತಾ ಇಲ್ಲ ಅಂತ ಕಾಣುತ್ತೆ. ಎರಡನೇದು, ಅಮೆರಿಕ ತನ್ನ ನೀತಿಯ ಪರಿಣಾಮವಾಗಿ 30 ದಿನಗಳ ಕಾಲ ರಷ್ಯಾದ ಆಯಿಲಿನ ಸೀನಲ್ಲಿರೋವಂಥ ಆಯಿಲನ್ನು, ಈಗಾಗಲೇ ಇರೋವಂಥ ಆಯಿಲನ್ನು ಖರೀದಿ ಮಾಡಲಿಕ್ಕೆ ಒಂದಿಷ್ಟು ಸರಳಗೊಳಿಸಿದೆ ಕೆಲವು ನಿರ್ಬಂಧಗಳನ್ನೆಲ್ಲ. ಹಾಗಾಗಿ ಇಂಡಿಯಾ ಕ್ವಿಕ್ಲಿ ಮಾಸ್ ಮಾಡ್ಕೋತಾ ಇದೆ, ಒಳಗೆ ಎಳ್ಕೋತಾ ಇದೆ ಅಂತ ಕಾಣುತ್ತೆ. ಕಾರಣ ಚೈನಾ ಕಡೆಗೆ ಹೋಗ್ತಾ ಇದ್ದಂಥ ಒಂದು 7 ಹಡಗುಗಳನ್ನು, ತೈಲ ಇದೆ ಅದರಲ್ಲಿ, ಕಚ್ಚಾ ತೈಲ ಇರೋವಂಥ ಹಡಗುಗಳನ್ನು ಭಾರತಕ್ಕೆ ಟರ್ನ್ ಮಾಡಿದ್ದಾರೆ ಎಲ್ಲವನ್ನೂ. ಕೆಲವೆಲ್ಲ ಟರ್ನ್ ತಗೊಂಡು ಬರ್ತಾ ಇವೆ, ವಾಪಸ್ಸು ಭಾರತದ ಕಡೆಗೆ ಬರ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಮೀನ್ಸ್ ಇಂಡಿಯಾ 2 ಪ್ರಾಂಗ್ಡ್ ಸ್ಟ್ರಾಟಜಿ ಮಾಡ್ಕೊಳ್ಳೋಂಗೆ ಕಾಣಿಸ್ತಾ ಇದೆ. ನಂಬರ್ 1, ಹತ್ತಿರದಲ್ಲಿ ಸಿಗಬಹುದಾದ ಇನ್ಕ್ಲೂಡಿಂಗ್ ಗಲ್ಫ್, ಇದು ಸ್ಟ್ರೈಟ್ ಆಫ್ ಹಾರ್ಮೂಸಿಂದ ಇರಾನ್ನವ್ರಿಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡೆ, ಬಿಡೋಣ ನೀನು ಸೈಡಿಗೆ, ಬಾಣ ಈ ಕಡೆಗೆ ಸುಮ್ಮನೆ ಅಂತ ಹಿಂಗೆ ಎಳ್ಕೊಂಡು ಬರೋದು 4 ಹಡಗುಗಳನ್ನ ಕಡೆಗೆ. ಇನ್ನೊಂದು ಕಡೆಯಿಂದ ಸಮೀಪದ ಮೂಲಗಳಿಂದ ಲಭ್ಯವಿರುವಂತಹ ರಷ್ಯಾ, ಈ ಥರದ ಜಾಗಗಳಿಂದ ಒಳಕ್ಕೆ ಎಳ್ಕೊಳ್ಳೋದು. ಇನ್ನೊಂದು ದೂರದ ಪ್ರದೇಶಗಳಿಂದ ಅಂದರೆ ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಪ್ರಾಬಬಲಿ ಇವನ್ ಆಸ್ಟ್ರೇಲಿಯಾ, ಆ ಭಾಗದಿಂದ ಇಲ್ಲಿಂದ ನಡುವೆ ಅಂದರೆ ಆ ಕಡೆಗಳಿಂದ, ಆ ಭೂಭಾಗಗಳಿಂದ ಅಥವಾ ಈವನ್ ವೆನೆಜುವೆಲನ್ ಆಯಿಲ್, ಇದನ್ನೆಲ್ಲ ತರೋಂಥದ್ದನ್ನು ಮಾಡಿ ಸ್ಟ್ರಾಟಜೈಸ್ ಮಾಡ್ಕೋತಾ ಇದ್ದಾರೆ ಅಂತ ಕಾಣುತ್ತೆ. ದೇರ್ ಅಪಿಯರ್ಸ್ ಟು ಬಿ ಎ ಪ್ಲ್ಯಾನ್, ಒಂದು ಪ್ಲ್ಯಾನ್ ಇದ್ದಂಗೆ ಕಾಣಿಸ್ತಾ ಇದೆ ಪೆಟ್ರೋಲಿಯಂ ಮಿನಿಸ್ಟ್ರಿನಲ್ಲಿ. ಬಟ್ ಹೌ ಫಾರ್ ಅದು ನಮ್ಮನ್ನು ಸಕ್ಸಸ್ ಮಾಡುತ್ತೆ, ಫೇಲ್ಯೂರ್ ಮಾಡುತ್ತೆ ಗೊತ್ತಿಲ್ಲ. ಬಿಕಾಸ್ ಪ್ರಾಬ್ಲಮ್ ಭಾರತದಲ್ಲಿ ಏನು ಅಂತಂದರೆ, ಎಲ್ಲವೂ ರಾಕ್ಷಸ ಸ್ವರೂಪದ ವ್ಯವಸ್ಥೆಗಳಾಗಬೇಕು, ಬೇರೆ ದೇಶಗಳ ಥರ ಅಲ್ಲ. ಶ್ರೀಲಂಕಾಗೆ 2 ಹಡಗು ಹೋಗ್ಬಿಟ್ರೆ 15 ದಿನದ ಪ್ರಾಬ್ಲಮ್ ಇಲ್ಲ. ಅಥವಾ ಇನ್ಯಾವುದೋ ಒಂದು ದೇಶಕ್ಕೆ, ಯಾವುದೋ ಕೆನಡಾದ ಒಂದು ಪ್ರಾಂತ್ಯ, ಯಾವುದು ಯಾವುದೋ ಒಂದು ಪ್ರಾಂತ್ಯ ಇಟ್ಕೊಳ್ಳಿ ನೀವು, 35,000 ಜನ, 50,000 ಜನ, 60,000 ಜನ ಇರ್ತಾರೆ. ಅದು ಭಾರತದ ಅರ್ಧ ಭಾಗದಷ್ಟು ದೊಡ್ಡದಿರುತ್ತೆ ಬೇಕಾರೆ. ಹಾಗಾಗಿ ನಮ್ಮ ದೇಶದಲ್ಲಿ 140 ಕೋಟಿ ಜನ, ರಾಕ್ಷಸ ಸ್ವರೂಪದ ವ್ಯವಸ್ಥೆಗಳಾಗಬೇಕು ನಮ್ಮಲ್ಲಿ. ಎಲ್ಲ ಯಾವುದು ಚಿಕ್ಕ ಪುಟ್ಟ ವ್ಯವಸ್ಥೆ ನಡೆಯೋಂಗಿಲ್ಲ ನಮ್ಮಲ್ಲಿ. ಹಾಗಾಗಿ ನಮಗೆ ಕಷ್ಟ ಹೆಚ್ಚು, ನಮಗೆ ಮತ್ತು ಚೈನಾಗೆ. ಆಲ್ ರೈಟ್.